ಈ ನನ್ನ ಕತೆ ಹಾ ಯಾವುದೋ ಬೇರೆ ಭಾಗದವರು ನೋಡ್ಬೇಕು ಅಂತ ಆಸೆ ಪಡೋದು ತಪ್ಪಲ್ಲ. ಹಾ ಆದ್ರೆ ನಮ್ಗೇನ್ ಗೊತ್ತಿತ್ತ ಕಾಂತಾರ ಸಿನಿಮಾ ಅಲ್ಲ ತಮಿಳ್ನಾಡು ತೆಲುಗಿನಲ್ಲೆಲ್ಲ ಹಿಟ್ ಆಗುತ್ತೆ ಅಂತ. ಅತಿ ಕಡಿಮೆ ಹೀರೋಗಳು ಇರುವ ಚಿತ್ರರಂಗ ನಮ್ದು ಇವತ್ತು. ಅಲ್ಲ ಯಾಕೆ ಹಿಂಗಾಯ್ತು ಅಂತ ಅನ್ನೋದಕ್ಕಿಂತ ಕಳಪೆ ಸಿನಿಮಾಗೆ ನಾನು ವಿಮರ್ಶೆ ಚೆನ್ನಾಗಿದೆ ಅಂತ ಬರೆದ್ಬಿಟ್ರೆ ನನ್ನ ಪತ್ರಿಕೆಯ ಘನತೆಗೆ ಕುಂದು ಬರುತ್ತೆ. ಈಗ ಯೂಟ್ಯೂಬ್ ಬಂದಿರೋದ್ರಿಂದ ಇಂಟರ್ವಲ್ ಅಲ್ಲೇ ಅವನು ಎಲ್ಲ ವಿಡಿಯೋ ಮಾಡ್ಕೊತಾನೆ, ಒಂದು ಫೋಟೋ ಹಾಕ್ತಾನೆ. ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾನ ರಿಸೀವ್ ಮಾಡೋನು ಹಣ ಕೊಟ್ಟು ಸಿನಿಮಾ ನೋಡೋನೆ ಸಾಲ ಬದಲಾದ ಕಾಲಘಟ್ಟದಲ್ಲಿ ನಾನು ಸುಮ್ಮನೆ ಇದ್ರು ಕೂಡ ನೀವು ಬಂದು ನನ್ನ ಪ್ರಶ್ನೆ ಮಾಡ್ತೀರಿ. ನನಗನ್ಸೋದು ಯಾವುದೋ ಸಿದ್ಧಾಂತ ಅದೆಲ್ಲದರ ಆಚೆಗೆ ಒಂದು ವಿಷಯಕ್ಕೆ ನನಗೆ ಅನ್ಸಿದಿಷ್ಟು, ನನ್ನ ಗ್ರಹಿಕೆ ಇದು ಅಂತ. ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡ್ಬೇಕು, ಇಸ್ ಇಟ್ ನೆಸೆಸರಿ ಅಂತ ನಿಮ್ಗೆ ಅನ್ಸುತ್ತೆ? ಪ್ಯಾನ್ ಇಂಡಿಯಾ ಮಾಡೋದು ಅವ್ರವ್ರ ಚಿಂತನೆಗೆ ಬಿಟ್ಟಿದ್ದೆ. ಯಾಕಂದ್ರೆ ಅದರಿಂದ ಈ ನನ್ನ ಕತೆ ಹಾ ಯಾವುದೋ ಬೇರೆ ಭಾಗದವರು ನೋಡ್ಬೇಕು ಅಂತ ಆಸೆ ಪಡೋದು ತಪ್ಪಲ್ಲ. ಹಾ ಆದ್ರೆ ಅದಕ್ಕೆ ಎಷ್ಟರ ಮಟ್ಟಿಗೆ ಇದಕ್ಕೆ ಆ ಶಕ್ತಿ ಇದೆ, ಅವರನ್ನ ಸೆಳೆಯುವ ಶಕ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅವ್ರವ್ರದೇ ನಂಬಿಕೆಗಳಷ್ಟೇ. ಓಕೆ. ಮತ್ತು ಅದು ತಪ್ಪೇನಲ್ಲ. ಪ್ರಯತ್ನ ಹ್ಮ್ ಯಾವ ಸಿನಿಮಾ ಎಲ್ಲೂ ಒಪ್ಕೋತಾರ ಗೊತ್ತಿಲ್ಲ. ನಮ್ಗೇನ್ ಗೊತ್ತಿತ್ತ ಕಾಂತಾರ ಸಿನಿಮಾ ಅಲ್ಲ ತಮಿಳ್ನಾಡು ತೆಲುಗಿನಲ್ಲೆಲ್ಲ ಹಿಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲಲ್ಲ. ಆ ಜನಕ್ಕೆ ಅದೇನೋ ಹೊಸದಿತ್ತು. ನಮ್ಮ ಕತೆ ಅಲ್ಲಿವರೆಗೂ ಹೋಯ್ತಲ್ಲ ಅಂತ ನಾವೊಂದು ಖುಷಿ ಪಡ್ಬೇಕಲ್ಲ. ಇಡೀ ರಾಷ್ಟ್ರವ್ಯಾಪಿಯಾಗಿ ಜನ ನೋಡಿದ್ರು, ಇಂಥದ್ದೊಂದು ಸಂಸ್ಕೃತಿ ಇದೆ ಇಲ್ಲಿ ಅನ್ನೋದು ಮನದಟ್ಟಾಯ್ತು ಅವ್ರಿಗೆ. ಅದೇ ಖುಷಿ ನಮ್ಗೆ. ನನ್ಗೆ ಇಲ್ಲಿ ಎರಡು ಅನ್ಸಿದ್ದು, ಒಂದು KGF ಎಸ್ ಅಫ್ಕೋರ್ಸ್ ಆ ಸ್ಕೇಲಲ್ಲಿ ಸಿನಿಮಾ ಬಂದಿತ್ತು, ಇದು ಕನ್ನಡ ತುಂಬಾ ಹೊಸದಿದೆ, ಬಾಂಬೆಯಲ್ಲಿ ನಡೆಯೋ ಕತೆ, ಯೂನಿವರ್ಸಲ್ ಆಗಿ ಇದು ರೀಚ್ ಆಗತ್ತೆ ಅಂತ ಅನ್ಸ್ತು. ಅದನ್ನ ಪ್ಯಾನ್ ಇಂಡಿಯಾ ತಗೊಂಡೋದ್ರು. ಕಾಂತಾರ ಅದಾಗಿಯೇ ಜನರಿಗೆ ಇಷ್ಟ ಆಗಿ ಪ್ಯಾನ್ ಇಂಡಿಯಾ ಆಯ್ತು. ಬಟ್ ನಾನು ಮಾಡ್ತಾ ಇರೋ ಕತೆನೇ ಪ್ಯಾನ್ ಇಂಡಿಯಾಗೆ ರೀಚ್ ಮಾಡ್ತೀನಿ ಅಂತ ಎಲ್ಲರೂ ಅದನ್ನು ಪ್ರಯತ್ನ ಮಾಡ್ತಿರೋದು ಒಂದ್ ಕಡೆ ತುಂಬಾ, ಅದು ಇಂಡಸ್ಟ್ರಿನೆಲ್ಲ ಒಂದ್ ಕಡೆ ತುಂಬಾ ಇದಕ್ಕೆ ತಗೊಂಡು ಹೋಗ್ತಿದೆ ಅನ್ನೋದು ಒಂದು. ಪ್ಯಾನ್ ಇಂಡಿಯಾ ಅನ್ನೋ ಗುಂಗಿನಲ್ಲಿ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿ ಕಳೆದೋಗ್ತಿದ್ಯಾ, ಸ್ಟಾರ್ಗಳು ಕಳೆದೋಗ್ತಿದಾರಾ? ಅತಿ ಕಡಿಮೆ ಹೀರೋಗಳು ಇರುವ ಚಿತ್ರರಂಗ ನಮ್ದು ಇವತ್ತು. ಅಲ್ಲ ಯಾಕೆ ಹಿಂಗಾಯ್ತು ಅಂತ ಅನ್ನೋದಕ್ಕಿಂತ ಏನು ಅದಕ್ಕೆ ಉತ್ತರ ಇಲ್ಲ. ಬೇರೆ ಕಡೆ ಇರೋದು ಒಂದು ಬೇರೆ ತರ ಇದೆ. ಅವರು ಡೈನಸ್ಟಿಗಳೇ ಮಾಡ್ಕೊಂಡಿದ್ದಾರೆ. ತಲೆಮಾರುಗಳೇ ಸಿನಿಮಾದಲ್ಲಿದೆ. ತಮಿಳ್ನಾಡು ತೆಲುಗು ಹೋದ್ರೆ, ತಮಿಳ್ನಾಡು ಹೋದ್ರೆ ಹಂಗೆ ಇದೆ. ಬಟ್ ನಮ್ಮಲ್ಲಿ ಏನಾಗಿದೆ, ಕಡಿಮೆ ಜನ ಸ್ಟಾರ್ಗಳಿರೋದು, ಕ್ರೌಡ್ ಪುಲ್ಲಿಂಗ್ ಸ್ಟಾರ್ ಇರೋದೇ ಬೆರಳೆಣಿಕೆ ಎಷ್ಟು ಜನ. ಹಂಗಾಗಿ ಸ್ವಲ್ಪ ಇವೆಲ್ಲ ಕ್ಲಿಷ್ಟ. ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋದ್ರೆ ತುಂಬಾ ಗೋಜಲಾಗುತ್ತೆ. ಇತ್ತೀಚೆಗೆ ಕ್ರಿಟಿಸಿಸಮ್ ವಿಚಾರವಾಗಿ ಒಂದು ಚರ್ಚೆ ಬರುತ್ತೆ. ನನ್ನ ಸಿನಿಮಾ ಹೆಸರು ಹೇಳಲ್ಲ, ಯಾರು ಬೇಡ, ವೈಯಕ್ತಿಕ ಜನರಲ್ ಆಗಿ ನಾವು ಮಾತಾಡ್ಬೇಕು ಅಂತ ಇದೊಂದು ವಿಚಾರದ ಬಗ್ಗೆ. ಕೆಲವರು ಹೇಳಿದ್ರು, ಅಂದ್ರೆ ನಮ್ಮ ಸಿನಿಮಾನ ಕ್ರಿಟಿಸೈಸ್ ಮಾಡೋದು ಬೇಡ, ನೆಗೆಟಿವ್ ಆಗುತ್ತೆ ಅಂತ. ಎಸ್, ಅದಕ್ಕೊಂದು ಅವರದ್ದೇ ಆದಂತ ಕೆಲವು ಕಾರಣಗಳು ಕೂಡ ಇತ್ತು. ಇನ್ನು ಕೆಲವರು ಹೇಳ್ತಾರೆ, ಪತ್ರಕರ್ತರು ನೀವು ಕ್ರಿಟಿಕ್ಸ್ ಆಗಿದ್ರಿ, ಅದ್ ಮಾಡ್ತಾ ಇದ್ದೀರಿ, ಮಾಡ್ಕೊಂಡು ಹೋಗ್ತೀರಿ, ಬಟ್ ಈಗ ಸಿಕ್ಕವರೆಲ್ಲ ಕ್ರಿಟಿಕ್ಸ್ ಆಗ್ತಿದ್ದಾರೆ, ಅದು ಸಮಸ್ಯೆ ಆಗ್ತಿದೆ ಅಂತ ಒಂದು ಹೇಳಿದ್ರು. ಬಟ್ ಹಂಗಂತ ಕ್ರಿಟಿಸಿಸಮ್ ಅನ್ನೋದನ್ನೇ ಹತ್ತಿಕ್ಕೋದು ಸರಿನಾ ಅನ್ನೋದು. ಹಿಂದೆ ಏನಾಗ್ತಿತ್ತಂದ್ರೆ, ಒಂದು ಸಿನಿಮಾ ವಿಮರ್ಶೆ ಅಂತಂದ್ರೆ ಆ ವಿಮರ್ಶಕ ತುಂಬಾ ದೃಷ್ಟಿಕೋನದಿಂದ ಸಿನಿಮಾ ನೋಡ್ತಿದ್ದ. ಸಿನಿಮಾ ನೋಡಿದ್ಮೇಲೆ ಇದು ನಮಗೆ ಎಷ್ಟು ಮಾರಕ, ಪೂರಕ, ಈ ಸಿನಿಮಾ ನಮ್ಮ ಆಡಿಯನ್ಸ್ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದಾಗ್ಲಿ, ಮತ್ತು ಅವನಿಗೆ ಅವನದೇ ಆದಂತ ಒಂದು ಓದುಗ ಬಳಗ ಇರ್ತಿತ್ತು. ಸೊ ಆ ಬಳಗಕ್ಕೆ, ಯಾಕಂದ್ರೆ ನಿಮ್ಮ ಒಂದು ಪತ್ರಿಕೆಯ ನಿಮ್ಮ ರಿವ್ಯೂ ನೋಡಿ ಜನ ಥಿಯೇಟರ್ಗೆ ಬರ್ತಿದ್ರು. ನಾಳೆ ನಾನೊಂದು ಕಳಪೆ ಸಿನಿಮಾಗೆ ನಾನು ವಿಮರ್ಶೆ ಚೆನ್ನಾಗಿದೆ ಅಂತ ಬರೆದ್ಬಿಟ್ರೆ ನನ್ನ ಪತ್ರಿಕೆಯ ಘನತೆಗೆ ಕುಂದು ಬರುತ್ತೆ, ನನ್ನ ಓದುಗ ನನ್ನಿಂದ ದೂರ ಸರಿದು ಬಿಡ್ತಾನೆ ಅನ್ನುವ ಭಯ ಇತ್ತು. ಹಾಗಾಗಿ ಅವರು ಬರೀತಾ ಇದ್ದಂಥ ವಿಮರ್ಶೆಗಳು ಒಂದು ಕಾಲ. ಯಾವಾಗ ನಿಮ್ಗೆ ಎರಡನೇ ಹಂತಕ್ಕೆ ಬಂದಾಗ ಚಾನೆಲ್ಗಳು ಎಲ್ಲ ಬಂತು, ಚಾನೆಲ್ಗಳ ಕಾಲಕ್ಕೆ ಏನಾಯ್ತು, ಅಲ್ಲಿ ವಿಜುವಲ್ ಮೀಡಿಯಾ ಆಗಿರೋದ್ರಿಂದ ಅಲ್ಲಿ ಸುದ್ದಿ ಇದು, ಆಮೇಲೆ ಕಮರ್ಷಿಯಲ್ ಕೂಡ ಆಗೋದು ಚಾನೆಲ್ಗಳು. ಈಗ ಯೂಟ್ಯೂಬ್ ಬಂದಿರೋದ್ರಿಂದ ಇಂಟರ್ವಲ್ ಅಲ್ಲೇ ಅವನು ಎಲ್ಲ ವಿಡಿಯೋ ಮಾಡ್ಕೊತಾನೆ, ಒಂದು ಫೋಟೋ ಹಾಕ್ತಾನೆ, ಅದು ಇಂಟರ್ವ್ಯೂ, ಫೇಸ್ಬುಕ್ ಇಂಟರ್ವ್ಯೂ, ಇವೆಲ್ಲ ಈ ಸೋಷಿಯಲ್ ಮೀಡಿಯಾ ಕಾಲ ಆಗಿರೋದ್ರಿಂದ ಯಾರು ಬೇಕಾದ್ರೂ ಕ್ರಿಟಿಕ್ ಮಾಡ್ಬೋದು. ಕ್ರಿಟಿಕ್ ಅಂದ್ರೆ ಏನು? ವಿಮರ್ಶೆ. ತನಗೆ ತನ್ನ ಅನುಭವದ ಮತ್ತು ಅವನ ಜ್ಞಾನದ ನೆಲೆಯಲ್ಲಿ ಮಾತ್ರ ನಿಂತು ಅವನು ಒಂದು ವಿಷಯವನ್ನ ಗ್ರಹಿಸಬಲ್ಲ ಮತ್ತು ಅದಕ್ಕೆ ಅವನು ವಿಮರ್ಶಿಸಬಲ್ಲ. ನೂರಾರು ಸಾವಿರಾರು ಭಾಷೆಯ ಜಗತ್ತಿನ ಬೇರೆ ಬೇರೆ ಭಾಗದ ಸಿನಿಮಾಗಳನ್ನ
ನೋಡಿರುವಂತ ಒಬ್ಬ ವ್ಯಕ್ತಿ ಒಂದು ಸಿನಿಮಾ ನೋಡಿದಾಗ ಹ್ಮ್. ಅವನಿಗೆ ಈ ಸೀನ್ ಇಲ್ಲಿಂದ ಇದೆ ಇನ್ಸ್ಪಿರೇಷನ್ ಅಂತ ಅನ್ಸೋದಾಗ್ಲಿ, ಹ್ಮ್. ಅಥವಾ ಈ ಕಥೆನ ಹೀಗೆ ಹೇಳ್ಬೋದಿತ್ತಲ್ಲ, ಅವ್ರು ಹೀಗೆ ಹೇಳಿದ್ದಾರೆ, ಇವ್ರು ಹೀಗೆ ಹೇಳಿದ್ದಾರೆ ಅಂತ ಕಥೆನ ವಿಮರ್ಶೆ ಮಾಡೋದಾಗ್ಲಿ, ಮತ್ತೆ ಪಾತ್ರ ಇದು ಚೆನ್ನಾಗಿ ಮಾಡಿರ್ಬೋದಾಗಿತ್ತು ಅವ್ರು ಮಾಡಿಲ್ಲ ಅನ್ನೋದು, ಏನೋ ಪ್ಲಸ್ ಮೈನಸ್ ಇದನ್ನ ಹೇಳುವುದಕ್ಕೆ ಒಂದು ಹಿನ್ನೆಲೆ ಇರ್ತಿತ್ತು ಅವನಿಗೆ. ಕರೆಕ್ಟ್. ಈಗ ಏನಾಗ್ತಿದೆ, ಅವ್ರವ್ರ ಅನುಭವದ ಹಿನ್ನೆಲೆ, ಅವ್ರವ್ರಿಗೆ ಏನ್ ಶಕ್ತಿ ಇದೆಯೋ ಅದು, ಅವ್ರಿಗೆ ಏನ್ ಅವ್ರಿಗೆ ತಿಳಿಯುತ್ತೆ? ಕ್ಯಾಮ್ರಾ ಇದೆ, ಒಂದು ಇದಿದೆ, ಯೂಟ್ಯೂಬ್ ಚಾನಲ್ ಇದೆ. ಹ್ಮ್. ನನ್ ಸಿನಿಮಾ ನೋಡಿದೆ, ನನಗೇನ್ ಅನ್ನಿಸ್ತು, ಚೆನ್ನಾಗಿದೆ ಚೆನ್ನಾಗಿಲ್ಲ. ಹ್ಮ್. ಈಗ ದುಡ್ಡು ಕೊಡೋನು ಮುಖ್ಯ ಆಗ್ತಾನೆ, ಯಾರು ಅಟ್ ದ ಎಂಡ್ ಆಫ್ ದ ಡೇ ರಿಸೀವ್ ಮಾಡೋನು, ಸಿನಿಮಾನ ರಿಸೀವ್ ಮಾಡೋನು, ಹಣ ಕೊಟ್ಟು ಸಿನಿಮಾ ನೋಡೋನೆ ಬಾಸ್. ಸೊ ಅವನು ಆ ಸಿನಿಮಾನ ಹೇಗ್ ಗ್ರಹಿಸ್ತಾನೋ, ಯಾವ ನೆಲೆಯಲ್ಲಿ ಆ ಸಿನಿಮಾನ ಗ್ರಹಿಸ್ತಾನೋ ಗೊತ್ತಿಲ್ಲ. ಆಮೇಲೆ ಸಾಮೂಹಿಕವಾಗಿ ಒಂದು ಅಭಿಪ್ರಾಯ ಬಂದ್ಬಿಟ್ಟಾಗ ಒಂದು ಸಿನಿಮಾ ಮೇಲೆ, ನೀವು ಚೆನ್ನಾಗಿರೋದು ಯಾವುದನ್ನು ಯಾರು ಹಾಳು ಮಾಡಕ್ ಸಾಧ್ಯ ಇಲ್ಲ. ನೀವು ಎಷ್ಟೇ ನೆಗೆಟಿವ್ ಎಷ್ಟೇ ಮಾಡಿ ಒಂದು ಸಿನಿಮಾ ಚೆನ್ನಾಗಿರೋ ಸಿನಿಮಾನ ನೆಗೆಟಿವ್ ಮಾಡಿದ್ರು ಚೆನ್ನಾಗಿದ್ರೆ ಅದು ಸಾಮಾನ್ಯವಾಗಿ ಗೆದ್ದೇ ಗೆಲ್ಲುತ್ತೆ ಅಂತ. ಶಕ್ತಿ ಇದ್ದಾಗ, ಯಾವುದೋ ಒಂದು ಸಿನಿಮಾಗ ಒಂದು ಶಕ್ತಿ ಇತ್ತೆ, ಆ ಸಿನಿಮಾ ಫುಲ್ ಮಾಡ್ತಿದೆ ಅಂದಾಗ ನೀವ್ ಏನ್ ನೆಗೆಟಿವ್ ಮಾಡಿದ್ರು ಯಾರು ತಲೆ ಕೆಡ್ಸ್ಕೊಳಲ್ಲ. ಅದು ಇನ್ನೊಂದು ಅನಿಸ್ತು ನಂಗೆ, ಈಗ ತುಂಬಾ ಚೆನ್ನಾಗಿಲ್ದೇ ಇರೋ ಸಿನಿಮಾಗೆ ಎಷ್ಟೋ ಪಾಸಿಟಿವ್ ರಿವ್ಯೂಸ್ ಗಳು ಮಾಡಿದ್ದಾರೆ, ಆ ಸಿನಿಮಾ ಗೆದ್ದಿಲ್ಲ. ಇರ್ಲಲ್ಲ. ಕಡೆಯ ಪ್ರಶ್ನೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ವಿಚಾರಧಾರೆಗಳು, ಸೈದ್ಧಾಂತಿಕ ವಿಚಾರಗಳು, ಅಂದ್ರೆ ಮೊದಲೆಲ್ಲ ಇದಿರ್ಲಿಲ್ಲ, ತುಂಬಾ ಪೊಲಿಟಿಸೈಸ್ ಆಗ್ತಾ ಇರೋ ತರ ಅಲ್ಲಲ್ಲಿ ಕಾಣಿಸುತ್ತೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಅಂತ. ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ವಿ, ವಿಷ್ಣುವರ್ಧನ್ ಅವರಂತವ್ರನ್ನ ನೋಡಿದ್ವಿ, ದೊಡ್ಡ ದೊಡ್ಡ ಕಲಾವಿದರನ್ನ ಕನ್ನಡ ಚಿತ್ರರಂಗದಲ್ಲಿ ನೋಡಿದ್ವಿ. ಯಾವತ್ತೂ ಕೂಡ ಯಾವುದೇ ಸಿದ್ಧಾಂತಗಳಿಗೆ ಅಂಟಿಕೊಂಡವರಲ್ಲ, ಕಲಾವಿದರು ಕಲಾವಿದರಾಗಿ ಉಳಿಬೇಕು ಅನ್ನುವಂಥದ್ದು. ಇತ್ತೀಚೆಗೆ ನೀವು ಕೂಡ ಒಂದು ಪ್ರಕಾಶ್ ರೈ ಅವರು ಕೊಟ್ಟಂತ ಒಂದು ಹೇಳಿಕೆ ತುಂಬಾ ಪೊಲಿಟಿಕಲ್ ಆಂಗಲ್ ಅಲ್ಲೇ ಇತ್ತು ಅಂತ, ಆ ವೇದಿಕೆಯಲ್ಲಿ ಅದು ಬರಬಾರ್ದಿತ್ತು ಅಂತಲೇ ಬಹಳಷ್ಟು ಜನ ಹೇಳಿದ್ರು ಕೂಡ. ಆ ತರದ ಅನೇಕ ಉದಾಹರಣೆಗಳಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಲ ಬದಲಾಗಿದೆ. ಬದಲಾದ ಕಾಲಘಟ್ಟದಲ್ಲಿ ನಾನು ಸುಮ್ಮನೆ ಇದ್ರು ಕೂಡ ನೀವು ಬಂದು ನನ್ನ ಪ್ರಶ್ನೆ ಮಾಡ್ತೀರಿ, ಸರ್ ಇವ್ರು ಹಿಂಗಂದ್ರಲ್ಲ, ಅದಕ್ಕೇನ್ ನಿಮ್ಮ ಅಭಿಪ್ರಾಯ? ಆ ಕಾಲ ಇದು. ಕರೆಕ್ಟ್. ನಾನು ಹುಡ್ಕೊಂಡೋಗಿ ಹೇಳೋ ಅಗತ್ಯನೇ ಇಲ್ಲ, ನೀವಿರೋ ಜಾಗಕ್ಕೆ. ಕರೆಕ್ಟ್ ಅಲ್ವಾ? ಆಮೇಲೆ ಎಷ್ಟೋ ಸಲ ನಮ್ಮ ಅನಿಸಿಕೆಗಳನ್ನ ತಕ್ಷಣ ಅದನ್ನ ಹೇಳಬೇಕು ಅನ್ಸ್ಬಿಡುತ್ತೆ. ಸಿನಿಮಾದವರು ಮನುಷ್ಯರೇ ತಾನೆ, ಸಿನಿಮಾದವರು ಕೂಡ ಜನರ ಜೀವನದ ಜೊತೆಲಿ ಇರುವಂತವ್ರು ತಾನೆ. ಸಿದ್ಧಾಂತಗಳಾಗ್ಬೋದು, ಏನೇ ವಿಷಯಗಳಿಗೂ ರಿಯಾಕ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರ ಅನ್ಸುತ್ತೆ, ಒಂದೊಂದು ವಿಷಯ, ಒಂದೊಂದು ಅದು ನನಗೆ ಅನ್ಸೋದು ಯಾವ್ದೋ ಸಿದ್ಧಾಂತ ಅದೆಲ್ಲದ್ರ ಆಚೆಗೆ ಒಂದು ವಿಷಯಕ್ಕೆ ನನಗೆ ಅನ್ಸಿದಿಷ್ಟು, ನನ್ನ ಗ್ರಹಿಕೆ ಇದು ಅಂತ. ಇವಾಗ ಏನ್ ಯುದ್ಧ ನಡೀತಿದೆ, ಯುದ್ಧದ ಮೇಲೆ ನನ್ನ ಗ್ರಹಿಕೆ ಇದು. ಆ ಗ್ರಹಿಕೆ ತಪ್ಪು ಆಗ್ಬೋದು ಇನ್ನೊಬ್ಬರ ದೃಷ್ಟಿಯಿಂದ, ಹಂಗೆ ಇರುತ್ತೆ. ಅದನ್ನ ಹಾಗೆ ಒಪ್ಪಿಕೊಳ್ಳುವ ಮನಸ್ಸು ಅವ್ರಿಗೂ ಇರಬೇಕು, ಅದನ್ನ ಹಾಗೆ ಹೇಳುವ ಧೈರ್ಯ ನನಗೂ ಇರಬೇಕು. ನೀವು ಒಪ್ಪಿ ಬಿಡಿ, ನಂದಿದು ನನ್ನ ಅಭಿಪ್ರಾಯ, ಯು ಹ್ಯಾವ್ ಟು ರೆಸ್ಪೆಕ್ಟ್ ಮೀ. ನನ್ನ ಅಭಿಪ್ರಾಯ ನೀವು ಗೌರವಿಸಿ. ನೀವು ಒಪ್ಬೇಕಂತೇನಿಲ್ಲ, ಕನಿಷ್ಠ ಗೌರವಿಸಿ ಅಷ್ಟೇ. ತುಂಬಾ ಜಾಣ್ಮೆ ಉತ್ತರ ಅಂತ ಅನ್ಸುತ್ತೆ. ಹೌದಲ್ವಾ? ಈಗ ನಾನೇನು ಈಗ ನಾನಾಗ್ಲೇ ಮೋದಿ ಅವ್ರ ಬಗ್ಗೆ ಹೇಳಿದೆ, ನನ್ನ ಅನಿಸಿಕೆ ಅದು. ನೀವು ಒಪ್ಲೇಬೇಕಂತ ಏನ್ ರೂಲ್ಸ್ ಅಲ್ವಲ್ಲ. ನನ್ನ ಅನಿಸಿಕೆ ಮತ್ತು ನನ್ನ ನಂಬಿಕೆ, ನನ್ನ ಗ್ರಹಿಕೆ, ನಾನು ವಿಶ್ಲೇಷಣೆ ಮಾಡ್ಕೊಂಡಿರೋ ಬಗೆ ಅದು. ಆ ಸಿದ್ಧಾಂತ ಆಗ್ಲಿ, ಆ ತರದ ಇದಾಗ್ಲಿ, ಅದನ್ನ ತಪ್ಪು ಅಂತ ಹೇಳಂಗಿಲ್ಲ. ನೀವು ಅದನ್ನ ಗೌರವಿಸಿ ಅಷ್ಟೇ. ನಿಮ್ಗೆ ಇಷ್ಟ ಆಗಿರೋ ಬಿಟ್ಬಿಡಿ, ನೋ ಇಶ್ಯೂ. ಹಂಗಂತ ಯಾವಾಗ ನಾನು ಹೇಳ್ತಿದ್ದೆ, ನಾನು ವಿಷ್ಣುವರ್ಧನ್ ಅಭಿಮಾನಿ ಅಂದ ತಕ್ಷಣ ರಾಜ್ಕುಮಾರ್ ಅವರಾಗೆ ದುರಾಭಿಮಾನಿ ನಾನು ಅಂತ ಅಲ್ಲ. ಆಯ್ತಾ? ನಾನು ಯಾವುದೋ ಒಂದು ಪಕ್ಷದ ಪರವಾಗಿ ಅಥವಾ ಆ ಪಕ್ಷದ ವ್ಯಕ್ತಿಗಳ ಪರವಾಗಿ ಮಾತಾಡಿದ ತಕ್ಷಣ ಇನ್ನೊಂದು ಪಕ್ಷದ ವಿರೋಧಿ ನಾನು ಅಂತ ಅಲ್ಲ. ಈ ತರದ ಇದರಿಂದ ದೂರ ಬನ್ನಿ ಅಂತ ನಾನು ಹೇಳೋದು. ಇಲ್ಲೂ ಒಳ್ಳೇದಿದೆ, ಇಲ್ಲೂ ಒಳ್ಳೇದಿದೆ. ಆ ಒಳ್ಳೆಯದನ್ನ ಮಾತ್ರ ನಾವು ತಗೊಂಡು ಒಳ್ಳೆಯ ಸಮಾಜ ಕಟ್ಟಬೇಕಾಗಿದೆ ಅಷ್ಟೇ. ಕೆಲವರು ಕೊಡುವಂತ ಹೇಳಿಕೆಗಳು ತುಂಬಾ ಉದ್ದೇಶಪೂರ್ವಕವಾಗಿ ಒಂದನ್ನ ಜನಕ್ಕೆ ಗೊತ್ತಾಗುತ್ತೆ. ಯಾರು ದಡ್ರಿಲ್ಲ ಇಲ್ಲಿ. ಯಾರೇ ಮಾತಾಡಿದ್ರು ಅವ್ರು ಯಾವ ದೃಷ್ಟಿಯಿಂದ ಮಾತಾಡ್ತಿದ್ದಾರೆ, ಏನೇ ಆಂಗಲ್ ಇಂದ ಮಾತಾಡ್ತಿದ್ದಾರೆ ಗೊತ್ತಾಗುತ್ತೆ ಜನಕ್ಕೆ. ಆಯಾ ಸಂದರ್ಭಕ್ಕೆ ಅದಕ್ಕೆ ತಕ್ಕ ಹಾಗೆ ಅವರು ಜನ ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಡೈಲಿ ಮಾಧ್ಯಮ ನನ್ನ ಆತ್ಮೀಯ ಮಿತ್ರರು ಅಶೋಕ್ ಅವರು, ಟಿವಿ ಚಾನೆಲ್ಗಳಿಂದ ಪರಿಚಯ ಆದಂಥವ್ರು, ಬಹಳಷ್ಟು ವರ್ಷಗಳ ಅನುಭವ ಇರುವಂತವ್ರು, ಡೈಲಿ ಮಾಧ್ಯಮ ನನ್ನ ಶುರು ಮಾಡಿಕೊಂಡು ಈಗಾಗಲೇ ಯಶಸ್ವಿಯಾಗಿ ನಡೆಸ್ತಿದ್ದಾರೆ. ಡೈಲಿ ಮಾಧ್ಯಮ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಶುಭವಾಗಿ.
ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.